ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅಂತೀರೇನ್ರಿ? ಇವತ್ತು ನೋಡ್ರಿ ಅಷ್ಟಮಿ ಅದ, ಹಿಂಗಾಗಿ ಅಷ್ಟಮಿ ಅಡಿಗೆ ಎಲ್ಲಾನು ಇರ್ತದ. ಎವ್ರಿ ಇಯರ್ ನೀವು ನಮ್ದೀಗ 3 ವರ್ಷ ಆಯ್ತು ವಿಡಿಯೋ ನೋಡ್ಲಿಕ್ಕತ್ತೀರಿ. ಯಾವಾಗ ಒಂದ್ಸರಿ ನೋಡಿದವರಿಗೆ ಗೊತ್ತಿರಂಗಿಲ್ಲ. ಬಹಳಷ್ಟು ಮಂದಿ 3 ವರ್ಷದಿಂದ ಅಷ್ಟಮಿ ಅಡಿಗೆ ಇದೆಲ್ಲ ಇಡ್ಲಿ ಒಲಿ ಮೇಲೇ ಮಾಡ್ತಿದ್ದೆ. ಈ ಸಾರಿ ಏನಾಗ್ಯದ ಅಂದ್ರೆ ಇಡ್ಲಿ ತರುವುದೇ ಆಗಿಲ್ರಿ. ಹೋಗಿ ನಮ್ಮನೆಯವರು ಬ್ಯುಸಿ ಆಗಿಬಿಟ್ಟಾರ ಕೆಲಸದೊಳಗೆ. ಹಾಗಾಗಿ ಮತ್ತು ನಾನು ಒಲಿ ಮೇಲೇ ಮಾಡಿದ್ರಾಯ್ತು, ಬರ್ಷನ್ ಮೇಲೇ ಅಂತ ತಿಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳಿಕತ್ತೀನಿ ನೋಡ್ರಿ. ಈಗ ಹಿಂದಿನ ದಿವಸದ್ದು ಎಲ್ಲರೂ ಕೇಳ್ತಿರ್ತೀರಿ, ಹಿಂದಿನ ದಿವಸ ನೀವು ಏನೇನು ತಯಾರಿ ಇಟ್ಕೊಂಡಿರ್ತೀರಿ ಅಂಥೇಳಿ. ನಾನು ಹಿಂದಿನ ದಿವಸ ಎಲ್ಲನೇ ಕ್ಲೀನ್, ಅಡಿಗೆ ಮನೆ ಫುಲ್ ಕ್ಲೀನ್ ಮಾಡಿ ಇಟ್ಕೊಂಡು ಎಲ್ಲ ಬೊಗೋಣಿ ಒಳಗೆ ರೆಡಿ ಇಟ್ಕೊಂಡ್ಬಿಡೋದ್ರಿ. ಇಟ್ಕೊಂಡು ನೆಕ್ಸ್ಟ್ ಡೇ ನಮಗೆ ಅಷ್ಟೊಂದು ಕಷ್ಟ ಆಗಂಗಿಲ್ಲ ಅಲ್ರಿ. ಈಗ ವರ್ಷನ್ ಕಟ್ಟಿ ಇಷ್ಟೆಲ್ಲ ಸ್ವಚ್ಛ ತೊಳೆಯೋದು, ನೆಕ್ಸ್ಟ್ ಡೇ ಎದ್ದ ತಕ್ಷಣನೇ ಹಲ್ಲದು ಎಲ್ಲ ತಿಕ್ಕೋತೀವಲ್ರಿ, ಕಸ ಅದು ಹುಡುಕ್ತಿವಲ್ಲ, ಮತ್ತು ಒದ್ದಿ ಅರ್ಬಿಲೆ ಚಂದಾಗಿ ಮತ್ತೆ ಎಲ್ಲ ನೀವು ಒಂದ್ಸಾರಿ ಒರೆಸ್ಕೊಂಡು ರಂಗೋಲಿ ಹಾಕೊಂಡು ಬರ್ಷನ್ ಕಟ್ಟಿಗೆ ಅರಿಶಿನ ಕುಂಕುಮ ಏರಿಸಿ ಅಡಿಗೆ ಸ್ಟಾರ್ಟ್ ಮಾಡೋದಿರ್ತದ. ಮತ್ತು ತಯಾರಿ ಇಟ್ಕೊಳ್ಳೋದಂದ್ರೆ ಹಿಂದಿನ ದಿವಸನೇ ಉಂಡಿ ಮಾಡಿ ಇಟ್ಕೊಳ್ಳೋದಾಗ್ಲಿ, ಹಿಂದಿನ ದಿವಸ ಏನು ಚಕ್ಲಿ ಮಾಡೋರಿದ್ರೆ ಚಕ್ಲಿ, ಕರ್ಚಿಕಾಯಿ ಇಂಥವು ಹಂಗೇನು ಒಟ್ಟ ಮಾಡಂಗಿಲ್ರಿ. ಇದೇ ತಯಾರಿ ಇಟ್ಕೊಳ್ಳೋದು. ತಯಾರಿ ಇಟ್ಕೊಳ್ಳೋದಂದ್ರೇನು, ಎಲ್ಲ ಬೋಗೋಣಿ ಒಳಗೆ ಮತ್ತು ಪಲ್ಯ ಏನದ ಎಲ್ಲ ಸೋಸಿ ಸ್ವಚ್ಛಾಗಿ ತೊಳೆದು ಇಡುದ್ರಿ. ನೆಕ್ಸ್ಟ್ ಡೇ ಏನದಲ್ಲ ಮಡಿಲಿ ನೀರು ಹಿಂಗೂ ತುಂಬ್ಕೊಂಡಿರ್ತದ, ಅಷ್ಟು ನೀರು ಮತ್ತೊಂದು ತಂಬಿಗೆ ಹಾಕಿ ಅವಾಗ ತಗೊಳುದ್ರಿ. ಹಿಂಗೆಲ್ಲ ರೆಡಿ ಇಟ್ಕೊಳ್ಳೋದು. ಯಾಕಂದ್ರೆ ಇದಿಷ್ಟು ಮತ್ತು ನಾವು ಬೆಳಗ್ಗೆನೆ ರೆಡಿ ಇಟ್ಕೊಳಿಕತ್ವಿ ಅಂತಂದ್ರೆ ಪಲ್ಯ ಸೋಸ್ಕೋತ ಕೂಡುದು ಇದೆಲ್ಲ ಮಾಡ್ಲಿಕ್ಕತ್ವಿ ಅಂದ್ರೆ ಇದಕ್ಕೆ ಭಾಳ ಅಂದ್ರೆ ಭಾಳ ಟೈಮ್ ತಗೋತದ್ರಿ. ಅದ್ರ ಸಲುವಾಗಿ ಹಿಂದಿನ ದಿವಸ ಕಡ್ಲಿ ಬೇಳೆ ನೋಡ್ರಿ, ನಾಳೆ ಅಕ್ಕಿ ಪಾಯಸ ಮಾಡಾಕಿದ್ದೀನಿ, ಬಾಸುಮತಿ ಅಕ್ಕಿ ಪಾಯಸ. ಹಾಗಾಗಿ ಸ್ವಲ್ಪ ಅಕ್ಕಿ ಹಾಕಿಟ್ಟೆ, ಒಂದು ಪಾಕೆಟ್ ತಂದಿರ್ತೀವಿ ಇಂಡಿಯಾ ಗೇಟ್ ಬಾಸುಮತಿ ರೈಸ್ ಅಂತ ಹೇಳಿ, ಚಲೋ ಇರ್ತದದು. ಅದಕ್ಕೆ ಅದನ್ನು ತೋರಿಸಿದ್ದೀನಿ, ನಿಮ್ಗೆ ಒಬ್ಬೊಬ್ರು ಕೇಳ್ತಿರ್ತೀರಿ. ಮತ್ತು ಕಡಲೆ ಹಿಟ್ಟು, ನಾಳೆ ಬೇಸನ್ ಲಡ್ಡು ಮಾಡಲಿಕ್ಕೆ, ಕರ್ಚಿಕಾಯಿ ಮಾಡಲಿಕ್ಕೆ, ಚರೋಟಿ ರವೆ ಎಲ್ಲನೇ ಹಾಕಿ ಅನ್ನಕ್ಕೆ ಇಡ್ಲಿಕ್ಕೇನ್ರಿ, ತೊಗರಿ ಬೇಳೆನ್ರಿ, ಎವ್ರಿಥಿಂಗ್ ಅಷ್ಟೂನೇ ಹಾಕಿ, ಆಮೇಲೆ ಗೋಧಿ ಹಿಟ್ಟು ಚಾಳಿಸಿಡೋದು ಅಷ್ಟು ಇಟ್ವಿ ಅಂತಂದ್ರೆ ನೆಕ್ಸ್ಟ್ ಡೇ ಏನೂ ಹೆವಿ ಇರಂಗಿಲ್ರಿ. ಬರೇ ಒಂದಿಷ್ಟು ಕಸ ಹುಡುಗೋದು, ಮತ್ತೇನದ ಒದ್ದಿ ಅರ್ಬಿಲಿ ಎಲ್ಲ ಬರ್ಷನ್ ಕಟ್ಟಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡು ಸ್ಟಾರ್ಟ್ ಮಾಡಿಬಿಡೋದು. ನೋಡ್ರಿ ನನ್ನ ಮಗಳು ರಂಗೋಲಿ ಹಾಕ್ಲಿಕ್ಕೆ ನಮ್ಮಲ್ಲಿ ಮಳೆರಾಯಿಂದೊಂದು ಬೆಳಗ್ಗೆ ಅಷ್ಟೇ ಒಂಚೂರು ಜುಮುಕ್ ಬಂದು ಹೋಗ್ಬಿಡ್ತದ್ರಿ. ಹಾಗಾಗಿ ಇವತ್ತು ಅಡಿಗೆನೂ ಭಾಳ ಇರ್ತದಲ್ರಿ. ಹಾಗಾಗಿ ನಾನು ಹೊರಗಿಂದೆಲ್ಲ ನೀನ ಮಾಡ್ಕೊ ಅಂತ ಹೇಳಿಬಿಟ್ಟಿದ್ದೆ. ನಿನ್ನೆ ಒಂದು ದಿವಸ, ಇವತ್ತು ನನ್ನ ಮಗಳೇ ರಂಗೋಲಿ ಹಾಕ್ಲಿಕ್ಕತ್ತಾಳ. ಮತ್ತು ನನಗೆ ಇನ್ನೂ ಒಂದು ಇವತ್ತಿನ ದಿವಸ ಅಡಿಗೆ ಭಾಳ ಇರ್ತದೆ, ಎಲ್ಲರಿಗೇ ಗೊತ್ತದ ರೀ. ಎಲ್ಲಾರ ಮನೆಯೊಳಗಂತೂ ಭಾಳಷ್ಟು ಮಾಡಿರ್ತಾರೆ. ನಾನೇ ಸ್ವಲ್ಪ ಸ್ವಲ್ಪ ಮಾಡೀನಿ ಅಂದ್ರೂ ಇಷ್ಟು ಅಡಿಗೆ ಆಗಿರ್ತದ, ತೋರಿಸ್ತೀನಿ ನಿಮಗೆ. ಮತ್ತು ಇನ್ನೂ ಒಂದು ಅಷ್ಟಮಿ ಪಾರ್ಟ್ 1 ಪಾರ್ಟ್ 2 2 ಬರ್ತಾವ್ರಿ. ಯಾಕಂದ್ರೆ ಒಂದೇ ವಿಡಿಯೋ ಅಂತಂದ್ರೆ 35 ನಿಮಿಷದ ಮೇಲೆ ಆಗ್ಲಿಕ್ಕತ್ರಿ. ಅದ್ರ ಸಲುವಾಗಿ ನಾನು ಏನು ಮಾಡಿದೆ, ಆಯ್ತು ತಗೋ 2 ಪಾರ್ಟ್ ಕಳಿಸಿದ್ರಾಯ್ತು ಅಂತ ತಿಳ್ಕೊಂಡು 2 ಪಾರ್ಟ್ ಮಾಡೀನ್ರಿ. ಈಗ ರಂಗೋಲಿ ಹಾಕೋತ ಒಂದು ಮುಂಜಾನೆ ಮಾತನ್ನ ಹೇಳೋಣ್ರಿ. ಮನುಷ್ಯನ ದೊಡ್ಡ ಶತ್ರು ಅಹಂಕಾರ. ಮನುಷ್ಯನ ದೊಡ್ಡ ಶತ್ರು ಅಹಂಕಾರ ಮತ್ತು ಅಜ್ಞಾನ. ಮನುಷ್ಯನ ದೊಡ್ಡ ಮಿತ್ರ ನಂಬಿಕೆ ಮತ್ತು ನಗು. ಆದಾಯ ಎನ್ನುವುದು ಒಂದು ಪಾದರಕ್ಷೆ ಇದ್ದಂತೆ, ಚಿಕ್ಕದಾದರೆ ಕಚ್ಚುತ್ತದೆ, ದೊಡ್ಡದಾದರೆ ಹೆಜ್ಜೆ ತಪ್ಪುತ್ತದೆ. ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ. ಈಗೆಲ್ಲ ಭಾಳ ಇದೆ ಅದ. ಅದಕ್ಕೆ ಯಾವುದಾತು ನಾವು ಏನಿರ್ತೀವಿ, ನಮ್ಮ ಆದಾಯ ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ, ಯಾವತ್ತು ನಾವಾಗಿರಬೇಕು. ಅದರಲ್ಲೂ ಮಾನವೀಯತೆ, ಹ್ಯುಮ್ಯಾನಿಟಿ ಅಂತ ಏನು ಕರಿತೀವಿ, ಮನುಷ್ಯತ್ವ ಅನ್ನೋದು ಅದು ಇತ್ತು ಅಂತಂದ್ರೆ ನಮಗೆ ಎಷ್ಟೇ ದೊಡ್ಡ ಸ್ಯಾಲ್ರಿ ಇರಲಿ ಸಣ್ಣ ಸ್ಯಾಲ್ರಿ ಇರಲಿ ಯಾವಾಗಲೂ ನಾವು ಇರುವಂತೆ ಇರ್ತೀವಿ, ಹೌದಿಲ್ರಿ? ಇನ್ನೊಂದು ನೋಡ್ರಿ, ಇನ್ನೊಬ್ಬರಿಗೆ ಸಹಾಯ ಮಾಡುತ್ತಾ ಜೀವಿಸಲು ಎಲ್ರಿಗೂ ಸಾಧ್ಯವಾಗದೇ ಇರಬಹುದು. ಯಾರಿಗೂ ಏನನ್ನೂ ಸಹಾಯ ಮಾಡದವರು ಬಹಳ ಸಂತೋಷದಿಂದ, ನೆಮ್ಮದಿಯಿಂದ, ತೃಪ್ತಿಯಿಂದ ಎಲ್ಲರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಬದುಕುತ್ತಾರೆ. ಆದರೆ ತನ್ನಿಂದ ಸಾಧ್ಯವಾದಷ್ಟು ಹಣದಿಂದ, ಮಾತಿನಿಂದ, ಪ್ರೀತಿಯಿಂದ ತನ್ನ ಕಷ್ಟಗಳನ್ನು ಬದಿಗಿಟ್ಟು ಉಪಕಾರ ಮಾಡಿದವನು
ನಿತ್ಯ ಟೆನ್ಷನ್ನಿಂದ, ಅನಾನುಕೂಲದಿಂದ, ಸಂಕಟದಿಂದ, ಪಶ್ಚಾತ್ತಾಪದಿಂದ ನೋವನ್ನು ಅನುಭವಿಸುತ್ತಿರುವುದು ವರ್ತಮಾನ ಕಾಲದ ಪ್ರಪಂಚವಾಗಿದೆ. ಮತ್ತೊಬ್ಬರಿಗೆ ಕರಗುವವರಿಗೆ ಸಂಕಟ ತಪ್ಪಿದ್ದಲ್ಲ. ತನ್ನಷ್ಟಕ್ಕೆ ತಾನು ಎಂಬುವರು ಸುಖದಿಂದಲೇ ಇರುತ್ತಾರೆ. ಆದ್ರೆ ಅದು ಮನುಷ್ಯ ಜನ್ಮದ ಬದುಕಲ್ಲ. ಗೊತ್ತಾಯ್ತ್ರಿ? ಎಷ್ಟು ಚಂದ ಅದ ನೋಡ್ರಿ, ಖರೆ ಅದ. ಅದಕ್ಕೆ ಹ್ಯುಮ್ಯಾನಿಟಿ ಅನ್ನೋದು ಬಹಳ ಮುಖ್ಯದ ರೀ. ಅದ್ರ ಸಲುವಾಗಿ ಯಾವತ್ತು ಮಾನವೀಯತೆಯಿಂದ ಇನ್ನೊಬ್ಬರಿಗೆ ನಾವು ನೋವು ಕೊಡುದು ಬಿಡ್ರಿ, ಒಬ್ರಿಗೆ ಒಂದು ನೋವು ಆಯ್ತಂದ್ರ ಆ ಪ್ಲೇಸ್ನಾಗ ನಾವು ಹೋಗಿ ನಿಂತ್ರ ಆ ನೋವು ಎಂತಹೌದು ಅನ್ನೋದು ಗೊತ್ತಾಗ್ತದ ನೋಡ್ರಿ. ಎರಡು ಥಾಟ್ಸ್ ಬಹಳ ಚಂದಿದ್ದು, ನಿಮಗೆಲ್ಲ ಇಷ್ಟ ಆದವು ಅನ್ಕೋತೀನಿ. ಹಂಗೆ ರಂಗೋಲಿ ಹೆಂಗಾಗ್ಯದ ನನ್ನ ಮಗಳು ಹಾಕಿದ್ದು ಇದನ್ನ ಹೇಳೋದು ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ಅಡಿಗೆಯನ್ನ ಸ್ಟಾರ್ಟ್ ಮಾಡೋಣ್ರಿ. ನೋಡ್ರಿ, ಈಗ ಬರ್ಶನ್ ಕಟ್ಟಿ ಎಲ್ಲ ಕ್ಲೀನಾಗಿ ಒರೆಸ್ಕೊಳ್ದಾಯ್ತು. ನಾನು ಏನ್ ಮಾಡಿರ್ತೀನಿ, ಇದು ಮಡಿಲಿ ಸೀರೆ ಅದು ಹಾಕ್ಬೇಕಾದ್ರೆ ಒಂದೆರಡು ಇವೆಲ್ಲ ಒರೆಸ್ಕೊಳಿಕ್ಕೆ ಅದು ಅರಿಬಿನೂ ಹಾಕಿಬಿಟ್ಟಿರ್ತೀನಿ. ಅವೇ ಭಾಳ ಇಂಪಾರ್ಟೆಂಟ್ ಅಡಿಗೆಗೆ, ಹೌದಿಲ್ರಿ? ಮತ್ತೆ ತೊಯ್ಸ್ಕೊಡೋದು, ನೀರು ಹೊಡೆದು ತಗೊಳ್ಳೋದು, ಇಂಥವೆಲ್ಲ ಗದ್ದಲ ಬೇಡ ಬೇಡ ಅಂತ ತಿಳ್ಕೊಂಡು ಈಗ ಬರ್ಬರ್ತ ಒಂದೊಂದೇ ನಾವೇ ಈಸಿ ಮಾಡ್ಕೊತ ಹೋಗ್ತೀವಿ. ಅದ್ರೊಳಗೆ ಬಿದ್ವಿ ಅಂದ್ರ ಹಂಗೆ ನೀರು ಒಂದಿಷ್ಟು, ಇವತ್ತು ನಳದ ನೀರು ಬಂದಿಲ್ರಿ. ಈಗೇನದ ಕಡ್ಲೆಬೇಳೆ ಕುದಿಲಿಕ್ಕೆ ಇಡ್ಲಿಕತ್ತೀನಿ. ಅಂದ್ರೆ ಗೊತ್ತೇ ಆಯ್ತು ಹೂರ್ಣಕ್ಕೆ ಹಾಕ್ಲಿಕತ್ತೀನಿ ಅಂತ ಹೇಳಿ ಕಡುಬು ಮಾಡ್ಲಿಕತ್ತೀನಿ ರೀ. ಮತ್ತು ಕಡುಬು ಚಕ್ಲಿ ಅದೆಲ್ಲ ಇರ್ತದ. ಅದಕ್ಕೆ ನಾನು ಲಘುನೇ ಎದ್ದೀನಿ ಅಂತ ಅಂದ್ರೂ ಸತೇಕ ಅಡಿಗೆ ದಿನದಷ್ಟು ಲಘುನೇ ಮುಗಿಯಂಗೇ ಇಲ್ಲ. ಮತ್ತು ನಾವು ಗೌರಿಗೇನು ಅಷ್ಟಮಿ ಗೌರಿಗೆ ನೈವೇದ್ಯ ಬಡಿಸಿ ಇಟ್ಟಿರ್ತೀವಲ್ರಿ, ನಾಳೆ ದಾರ ಹಾಕ್ಕೊಂಡು ಕೂಡಲೇ ತಂಗಳು ತಿನ್ನೋದಿರ್ತದೆ. ಎಲ್ಲರ ಮನೆಯೊಳಗೂ ಅದು ಇದ್ದೇ ಇರ್ತದೆ. ನೈವೇದ್ಯದ್ದು, ಲಕ್ಷ್ಮೀ ದೇವಿ ನೈವೇದ್ಯದ್ದು ತಂಗಳು ಊಟ ಮಾಡೋದಿರ್ತದೆ. ಅಂದ್ರೆ ನೈವೇದ್ಯವನ್ನು ನಾವೆಲ್ಲರೂ ಈ ಭಾಗ್ಯವನ್ನು ನಾವು ಇರುವವರೆಗೂ ನಮಗೆ ದಯಪಾಲಿಸು ಅಂತ ಹೇಳಿ ಬಹಳ ಚಂದ ಅದ ರೀ ಅದು. ಹಾಗಾಗಿ ನಾವು ನೈವೇದ್ಯ ಮಾಡಿದ ತಕ್ಷಣನೇ ನಾಳೆ ಏನು ಕೆಡಂಗಿಲ್ಲ. ಅನ್ನ ಸಾರು ಇಂಥವೆಲ್ಲ ಕೆಡ್ತಿರ್ತಾವಿಲ್ರಿ, ಅದಕ್ಕೆ ಅಂಥವೆಲ್ಲ ಏನು ಇಡೋ ಹಂಗಿಲ್ಲ. ಕಡುಬು, ಕರ್ಚಿಕಾಯಿ, ಚಕ್ಲಿ, ಉಂಡಿ ಇಂಥವೆಲ್ಲ ಇಡೋದ್ರಿ. ಈಗ ಕಸಕ್ ಟೊಮೆಟೊ ಚಟ್ನಿ ಮಾಡ್ಲಿಕತ್ತೀನಿ. ಕಸಕ್ ಟೊಮೆಟೊ ಮತ್ತು ಮೆಣಸಿನಕಾಯಿ, ಸ್ವಲ್ಪ ಕೋತಂಬರಿ ಇವನ್ನ ಸ್ವಲ್ಪ ಒಂದು ಸ್ಪೂನು ಎಣ್ಣೆ ಹಾಕಿ ತಾಳಸ್ಲಿಕ್ಕೆ ಇಟ್ಟಿನಿ. ಒಂದ್ ಸೈಡ್ ಏನದ ಕಡಲೆಬೇಳೆ ಕುದಿಲಿಕ್ಕೆ ಇಟ್ಟಿನಿ ನೋಡ್ರಿ. ಹಂಗ ಹೆಸರು ಬೇಳೆನು ಸ್ವಲ್ಪ ನೆನೆ ಇಟ್ಟಿನಿ. ಹುಣಸೆ ಹಣ್ಣಿನ ಹುಳಿ ಬೇಕಾಗ್ತದ ಎಲ್ಲದಕ್ಕೂ, ಸಾರಿಗನ್ರಿ ಮತ್ತು ಕಾಯಿ ರಸಕ್ಕನ್ರಿ ಎಲ್ಲದಕ್ಕೂ ಬೇಕಾಗ್ತದ. ಈಗೇನದ ಕಡುಬು ಮತ್ತು ಪುರಿ ಮಾಡಲಿಕ್ಕೆ ಸ್ವಲ್ಪ ಚಿರೋಟಿ ರವ, ಗೋಧಿ ಹಿಟ್ಟು ಎರಡು ಕುಡಿಸಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಅಷ್ಟು ಚೆಂದಾಗಿ ನಾದಿ ಇಟ್ಬಿಡ್ತೀನಿ. ಅಂದ್ರೆ ಚಿರೋಟಿ ರವ ಹಾಕಿರ್ತೀವಲ್ರಿ, ಅದು ನೆನಿಲಿಕ್ಕೆ. ಅದ್ರ ಸಲುವಾಗಿ ಸ್ವಲ್ಪನೇ ಹಾಕೀನ್ರಿ, ಭಾಳ ಇಲ್ಲ. ಗೋಧಿ ಹಿಟ್ಟೆ ಜಾಸ್ತಿ ಅದ. ಚಿರೋಟಿ ರವ ಸ್ವಲ್ಪ ಒಂದು 2-3 ಮುಷ್ಟಿ ಅಷ್ಟೇ ಹಾಕಿನಿ. ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಚೆಂದಾಗಿ ನಾದಿ, ಸ್ವಲ್ಪ ದಿನಕ್ಕಿಂತ ಅಂದ್ರೆ ಚಪಾತಿ ಹಿಟ್ಟು ನಾದ್ತೀವಲ್ಲ ಅದರಷ್ಟು ಅಳ್ಳಕ್ಕೆ, ಭಾಳ ಅಳ್ಳಕ್ಕೂ ಆಗ್ಬಾರ್ದ್ರಿ, ನೀರು ಆಗ್ಬಾರ್ದು, ಗಟ್ಟಿನೇ ಇರ್ಬೇಕು. ಅಷ್ಟು ನಾದಿ ನೆನಿಲಿಕ್ಕೆ ಇಟ್ಕೊಂಡೆ. ಈಗೇನದ ತೌವಿ ರೆಡಿ ಆಯ್ತು. ತೊಗರಿಬೇಳೆ ಇದು ಮುದ್ದಿ ಪಲ್ಯ ಮಾಡಲಿಕ್ಕೆ ತೋವಿ ಎಲ್ಲ ಒಂದೊಂದೇ ಕುದಿಸಿ ಇಟ್ಕೊಂಡು ಬಿಡ್ಲಿಕತ್ತೀನಿ ನೋಡ್ರಿ. ಈಗೇನದ ಉಂಡಿ ಬೇಸನ್ ಲಡ್ಡು, ಅದನ್ನು ಬೆಲ್ಲ ಹಾಕಿ ಮಾಡ್ಲಿಕತ್ತೀನಿ ರೀ. ಸಕ್ಕರೆ ಹಾಕಿಲ್ಲ, ಬೆಲ್ಲ ಹಾಕಿ ಮಾಡ್ಲಿಕತ್ತೀನಿ. ಈಗೇನದ ಚಂದಾಗಿ ತುಪ್ಪ ಹಾಕಿ, ಭಾಳ ಮಂದಿ ಬೇಸನ್ ಲಾಡು ನೋಡಿರೇನ್ರಿ, ಹಳದಿ ಕಲರ್ ಇರ್ತಾವ. ಅಂದ್ರೆ ಹಿಟ್ಟು ಚಂದಾಗಿ ಹುರಿದಿರಂಗಿಲ್ಲ, ಟೇಸ್ಟ್ ಬರಂಗಿಲ್ರಿ. ಅದನ್ನ ಯಾವಾಗ್ಲೂ ಹಿಟ್ಟು ನೋಡ್ರಿ, ನೀವು ಬೇಕಿದ್ರೆ ಬ್ರೌನ್ ಕಲರ್ ವರೆಗೂ ನಾವು ಅದನ್ನ ಚಂದಾಗಿ ತುಪ್ಪ ಹಾಕಿ ಹುರ್ಕೊಂಡ್ವಿ ಅಂತಂದ್ರೆ ನೀವು ಆಮೇಲೆ ಸಕ್ರಿಯರ ಮಿಕ್ಸ್ ಮಾಡ್ರಿ ಅಥವಾ ಬೆಲ್ಲಾರ ಮಿಕ್ಸ್ ಮಾಡ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವ್ರಿ. ಉಂಡಿ ಮಾತ್ರ ಅಷ್ಟು ರುಚಿ ಆಗ್ತಾವ. ಆದ್ರೆ ಈ ಸರಿ ನಾ ಈಗ ಏನ್ ಮಾಡೀನ್ರಿ, ಇದ್ರೊಳಗೆ ಬೆಲ್ಲ ಹಾಕಿನೇ ಮಾಡ್ಲಿಕತ್ತೀನಿ. ಇನ್ನ ಬೆಲ್ಲ ಆ್ಯಡ್ ಮಾಡಿಲ್ಲ. ಈಗ ಮೊದಲು ಚಂದಾಗಿ ಹಿಟ್ಟು ಹುರ್ಕೋತೀನಿ. ತುಪ್ಪ ಹಾಕಿ ಹುರ್ಕೊಂಡು ಆರಿದ ಮೇಲೆ ಬೆಲ್ಲ ಆ್ಯಡ್ ಮಾಡಿ, ಏಲಕ್ಕಿ, ಮನುಕ, ಗೋಡಂಬಿ ಅಷ್ಟು ಹಾಕಿ ಉಂಡಿ ಕಟ್ಟಿ ಇಡ್ತೀನಿ ನೋಡ್ರಿ. ನಮ್ಮ ಫ್ಯಾಮಿಲಿಯರ್ಸು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿರಿ, ಅವನು ವಿಡಿಯೋ ಮಾಡ್ಬೇಕಾಗ್ಯದ. ಕೇಳಿರಿ, ಯಾಕಂದ್ರೆ ಹಿತ್ತಾಳೆ ಪಾತ್ರೆಗಳನ್ನ ಹೆಂಗ್ ಕ್ಲೀನ್ ಮಾಡ್ತೀರಿ, ನಿಮ್ಮ ಮನೆ ಒಳಗಿದ್ದದ ಹಿತ್ತಾಳೆ ಪಾತ್ರೆ ಎಲ್ಲ ತೋರಿಸ್ರಿ ಅಂತ ಹೇಳಿರಿ. ಅವು ಯಾವಾಗ್ರಿ ಈಗ ಹಬ್ಬ ಹುಣ್ಣಿಮೆಯೊಳಗೆ ಆಗಂಗಿಲ್ಲ. ಆ ಕಮೆಂಟ್ ಹೆಚ್ಚಾಗಿ ಬರ್ಲಿಕ್ಕತ್ತದ. ಹಂಗೆ ಅದ್ರ ಜೊತೆಗೆ ಇನ್ನೊಂದಿಷ್ಟು ಕಮೆಂಟ್ಸ್ ಇರ್ತಾವ. ನಿಮ್ಮ ಯೂಟ್ಯೂಬ್ ಸ್ಯಾಲ್ರಿ ಎಷ್ಟದ, ಇದು ಎಷ್ಟದ ಅಂತೆಲ್ಲ ಏನೇನು ಬಹಳಷ್ಟು ಪ್ರಶ್ನೆಗಳನ್ನ ಕೇಳಿರಿ.
ಅದಕ್ಕೊಂದು ವಿಡಿಯೋ ಮಾಡೋಣಂತ್ರಿ, ಹೇಳತ್ತೀನಂತ. ಎಲ್ರಿಗೂ ಅದ್ರ ಬಗ್ಗೆ ನೀವು ಯಾರಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿದ್ರೆ ಹೆಂಗೆ ಮಾಡಬೇಕು ನನಗೆ ಗೊತ್ತಿದ್ದಷ್ಟು ಹೇಳ್ತೀನಿ. ಯಾಕಂದ್ರೆ ನಮ್ಮ ಅಷ್ಟೊಂದು ವ್ಯೂಸ್ ಇರಂಗಿಲ್ಲ. ನಾ ಹೆಚ್ಚು ಪ್ರಾಮುಖ್ಯತೆ ಇದಕ್ಕೆ ಕೊಟ್ಟಕ್ಕೆಲ್ರಿ. ಅದಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ವಿ ಅಂತಂದ್ರೆ ವ್ಯೂಸ್ ಜಾಸ್ತಿ ಬರ್ತಿರ್ಬಹುದು. ಆದ್ರೆ ನಾನೇನೋ ಒಂದು ರೆಗ್ಯುಲರ್ ರೂಟೀನ್ ಆಗಿ, ಯಾಕಂದ್ರೆ ನನಗೆ ಯಾರು ಭೇಟಿಯಾಗಿರ್ತಾರಲ್ಲ, ಎಷ್ಟೋ ಮಂದಿ ನನಗೆ ಹೇಳಿರ್ತಾರೆ, ನಾವು ದಿನನಿತ್ಯ ನಮ್ಮ ಮನೆ ಮುಂದೆ ರಂಗೋಲಿನೇ ಹಾಕ್ತಿರ್ಲಿಲ್ಲ, ನಾವು ಈಗ ರಂಗೋಲಿ ಹಾಕ್ಲಿಕತ್ತೀವಿ, ದೇವ್ರ ಮುಂದೆ ರಂಗೋಲಿ ಹಾಕ್ಲಿಕತ್ತೀವಿ, ಆಮೇಲೆ ದಿನನಿತ್ಯ ನಾನು ಇದು ಸ್ತೋತ್ರ ಹೇಳ್ತೀನಿ, ಇದೆಲ್ಲ ಹೇಳಿದ್ ನೋಡಿ ಖುಷಿ ಆಗ್ತದ. ಅದ್ರ ಸಲುವಾಗಿ ನಾನು ಏನು ಮಾಡಿರ್ತೀನಿ ರೀ, ನಾನು ದಿನನಿತ್ಯ ಏನು ಮಾಡ್ತೀನಿ, ನನ್ನ ಡೈಲಿ ಲಾಗ್ಸು ಅಷ್ಟೇ ಹಾಕಿರ್ತೀನಿ. ನಾವು ಮತ್ತು ವ್ಯೂಸ್ ಬರಲಿ ಅಂತ ಮಾಡ್ಬೇಕಂದ್ರೆ ಸಾಕಷ್ಟು ದಿನಕ್ಕೆ ನಮ್ಮಲ್ಲಿ ಕೆಲಸಗಳನ್ನು ನೋಡ್ತೀರಿ ನೀವು, ಅವನ್ನೆಲ್ಲವನ್ನೂ ಹಾಕಬಹುದು. ಅದಕ್ಕೆ ಇದನ್ನ ಯಾಕೆ ಹೇಳಲಿಕತ್ತೀನಿ ಅಂದ್ರೆ, ಒಂದು ಕಮೆಂಟ್ ಭಾಳ ಚಂದ ಬಂದಿತ್ತು, ಅದನ್ನ ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ತೀನಿ ರೀ. ನಾನು ಯಾರು ಹಾಕ್ಯಾರ ಅಂತ ಹೇಳಿನೂ ಅದನ್ನು ಕೂಡ ಹೇಳ್ತೀನಿ. ಮತ್ತು ನೀವು ಎಲ್ಲರನ್ನೂ ಒಂದು ತಕ್ಕಡಿ ಒಳಗೆ ಎಲ್ಲಾರನ್ನೂ ಒಂದೇ ತಕ್ಕಡಿ ಒಳಗೆ ಇಟ್ಟು ತೂಗಬಾರ್ದ್ರಿ. ಎಲ್ಲರೂ ಒಂದೇ ಟೈಪ್ ಇರಂಗಿಲ್ಲ. ಅದಕ್ಕೆ ಯಾರ್ಯಾರು ಹೆಂಗೆ ಅವ್ರ ವಿಡಿಯೋಸ್ 4 ಬೇಡ 5 ವಿಡಿಯೋಸನ್ನು ಅಬ್ಸರ್ವ್ ಮಾಡಿದ್ರಿ ಅಂದ್ರೆ ಯಾರು ಹೆಂಗಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ತಿರ್ತದೆ. ನೋಡ್ರಿ, ಇದು ಬೇಸನ್ ಲಾಡು ಹಿಟ್ಟಿನ ಹುರ್ಕೋತೀವಲ್ರಿ ನಾವು, ಭಾಳ ತನಕ ಆಗ್ತದ್ರಿ. ಅದು ಕೈನೇ ಹೋಗ್ಬಿಡ್ತಾವ್ರಿ. ಅದಕ್ಕೆ ಇಷ್ಟೆಲ್ಲ ಅಡ್ಗೆ ಮಾಡೋದು ಅದು ಒಂದೇ ಅನಿಸ್ಬಿಡ್ತದ್ರಿ ನನಗರೇ. ಈ ಕಡೆ ನೋಡ್ರಿ, ತಿರುಗಿ ಕಡ್ಲಿಬೇಳೆ ಕುದಿಲಿಕ್ಕೆ ಬರ್ಲಿಕ್ಕತ್ತು, ಆದರೆ ಇದ್ರದ್ದು ಹಿಟ್ಟು ಇನ್ನೂ ಹುರ್ಕೊಳ್ಳೋದು ಮುಗುದಿಲ್ಲ. ನಾನು ಅದರೊಳಗೆ ಏನು ಮಾಡಿಬಿಡ್ತೀನಿ, ಬ್ರೌನಿಷ್ ಕಲರ್ ತನಕ ಆಗ್ಬೇಕಂತೀನಿ ಅಲ್ರಿ, ಕಂದು ಬಣ್ಣದವರೆಗೂ ಆಗೋ ತನಕ ನಾನು ಎಲ್ಲ ಚೆಂದಾಗಿ ಹುರ್ಕೋತೀನಿ ನೋಡ್ರಿ. ಮತ್ತು ಇನ್ನೂ ಒಂದು, ಮಕ್ಕಳಿಗೆ ಈಗಿಂದಾನೇ ದುರ್ಗಾ ಸುಳಾದಿ ಅನ್ರಿ, ದುರ್ಗಾ ಕವಚ ಮತ್ತು ನರಸಿಂಹ ಸುಳಾದಿ, ಧನ್ವಂತರಿ ಸುಳಾದಿ ಮತ್ತು ನಿಮ್ಮ ಕುಲದೇವರ ಸ್ತೋತ್ರ ಇವನ್ನ ನೀವೇ ಹೇಳ್ರಿ ಕಂಪಲ್ಸರಿ ಅಂತ. ಯಾಕಂದ್ರೆ ಮಕ್ಕಳನ್ನ ಭಾಳ ಹೊರಗಡೆ ಹೋದಾಗ ಅವು ನಮಗೆ ಗೊತ್ತಿರ್ಲಾರ್ದೆ ಒಂದು ಪ್ರೊಟೆಕ್ಷನ್ ಇದ್ದಂಗ್ರಿ ನಮಗೆ, ಅಷ್ಟೊಂದು ಅದರೊಳಗೆ ಮಹಿಮಾ ಇರ್ತದೆ. ಅದ್ರ ಸಲುವಾಗಿ ನೀವು ಎಲ್ಲರೂ ಮಕ್ಕಳಿಗೆ ಇದನ್ನು ಕಂಪಲ್ಸರಿ ಅನ್ಲಿಕ್ಕೆ ಹೇಳ್ರಿ. ಸ್ನಾನ ಆದ ತಕ್ಷಣ ಒಂದು 15 ಬೇಡ 20 ನಿಮಿಷನಾಗೆಲ್ಲ ಮುಗಿದು ಹೋಗ್ಬಿಡ್ತದೆ. ಸ್ಟಾರ್ಟಿಂಗ್ ಒಂಚೂರು ತೊಂದರೆ ಅನಿಸ್ತದೆ, ಅಂದ್ರೆ ಕಷ್ಟ ಅನಿಸ್ತದೆ, ಡಿಫಿಕಲ್ಟ್ ವರ್ಡ್ಸ್ ಇರ್ತಾವಲ್ಲ, ಇವನ್ನ ಅನ್ಲಿಕ್ಕೆ ಹೇಳ್ರಿ. ಈಗ ನನ್ನ ಮಕ್ಕಳಿಗೂ ನಾ ದಿನನಿತ್ಯ ಅನ್ಲಿಕ್ಕೆ ಹೇಳಿರ್ತೀನಿ ಅಂತಾರ್ರಿ ಅವ್ರು. ಸ್ನಾನ ಆದ ತಕ್ಷಣ ನಂದು ಅಡಿಗೆ ಲಘುನೇ ಇರ್ತದೆ, ಆಲ್ಮೋಸ್ಟ್ ಅಡಿಗೆ ನಡೆದಿರ್ತದೆ, ಈ ಕಡೆ ಅವ್ರ ಸ್ತೋತ್ರಗಳು ನಡೆದಿರ್ತಾವ ನೋಡ್ರಿ. शाकम्भर्यास्तु कवचम् सर्वरक्षाकरं नृणाम् यन्न कस्यचिदाखाद्यं तन्मे कथय षण्मुख. स्कन्द उवाच शक्रशाखाम्बरी देव्याः कवचं सिद्धिदायकं कथयामि महाभाग शृणु सर्वशुभावहम्. अस्य श्री शाखाम्बरी कवचं स्कन्द ऋषिः शाखाम्बरी देवता चतुर्छन्दः चतुर्विध पुरुषार्थ ध्यानम्. शूलं खड्गं चडमरुं दधानाम भयप्रदं सिंहासनस्थं ध्यायामि देवी शाखाम्बरीमहम्. नन्दो मेनं गजा पातु नासिकां पातु पार्वती ओष्ठौ पातु महाकाली महालक्ष्मी च मे मुखम्. सरस्वती जिह्वां चामुण्डावतु मे हृदाम्. कालकण्ठसती कण्ठं भद्रकाली करद्वयं हृदयं पातु कौमारी कुक्षिं मे पातु वैष्णवी नाभिं मे वतु वाराही ब्राह्मे पात्रे रमावतु मे पातु वामोनि जानुनी जगदम्बिका झङ्गे मे चण्डिकां पातु पद्मे पातु शाम्भवी शिरप्रभृतिपादां पातु मां सर्वमङ्गला रात्रौ पातु दिवा पातु त्रिसन्ध्यं पातु मां शिव. ಅಡಿಗೆ ಮಾಡುವಾಗ ಇಷ್ಟು ದಾಂದ್ಲೆ ಎದ್ದಿರ್ತದ ನೋಡ್ರಿ ಮನಿ ಒಳಗ. ಏನೋ ಮನಿ ಒಳಗ ಮಂತ್ರ ಸ್ತೋತ್ರಗಳು ಯಾವಾಗ್ಲೂ ಆಗ್ತಿರ್ಬೇಕು. ಅದ್ರೊಳಗೆ ಕುಲದೇವರ ನಾಮಸ್ಮರಣೆ, ಈ ಒಂದಿಷ್ಟು ಸುಳಾದಿಗಳನ್ನ ಹೇಳಿದ್ನಿಲ್ರಿ ನಿಮಗೆ. ಇವನ್ನ ದಿನನಿತ್ಯ ನೀವು ಕೂಡ ಅಂತಿರ್ತೀರಿ. ಎಷ್ಟೋ ಮಂದಿ ಮಕ್ಕಳಿಗೋಸ್ಕರ ನಾನು ಒಂದು ನೆನಪಾಯ್ತು, ಈ ಟೈಮ್ ಒಳಗೆ ಅಲ್ಲಿಯೂ ಅನ್ಲಿಕತ್ತಿದ್ರು ನನ್ನ ಮಕ್ಕಳು, ಅದಕ್ಕೆ ಹೇಳಿದೆ. ಈಗ ನೋಡ್ರಿ ಕಡ್ಲಿಬೇಳೆಗೆಲ್ಲ ಚೆಂದಾಗಿ ನೆಂದಾವ. ಮತ್ತು ಅಷ್ಟು ನಾನು ಕಡ್ಲಿಬೇಳೆ ಕಟ್ಟು ನೀರು ಬಸದು ಅದಕ್ಕೇನದ ಬೆಲ್ಲ ಸಮ ಬೆಲ್ಲ ಹಾಕಿ 1-2 ಕುದಿ ಕುದಿಸ್ತೀನಿ. ಮತ್ತು ಈ ಕಡೆ ಸೈಡ್ ನೋಡ್ರಿ ಅಕ್ಕಿ ಬಾಸುಮತಿ ಅಕ್ಕಿ
ಪಾಯಸ ಮಾಡ್ಲಿಕ್ಕತ್ತೀನಿ. ಬಾಸುಮತಿ ಅಕ್ಕಿಗ್ರಿ ಪಾಯಸದಕ್ಕೆ ಹಾಲೊಳಗೆ ಕುದಿಸಿ ಸಕ್ರೆ ಹಾಕ್ತಾರೆ. ಮನುಕ, ಗೋಡಂಬಿ, ಏಲಕ್ಕಿ ಹಾಕಿ ಹಾಲೊಳಗೆ ಕುದಿಸಿದ್ರೆ ಭಾಳ ಮಸ್ತ್ ಆಗ್ತದೆ. ನಾನು ಹಾಲೊಳಗೆ ಕುದಿಸ್ತೀನಿ, ಆದ್ರೆ ಬೆಲ್ಲ ಆ್ಯಡ್ ಮಾಡೀನಿ. ಪೌಡ್ರ್ ಬೆಲ್ಲ ತಂದೀವಿ ಮೊನ್ನೆ, ಪೌಡ್ರ್ ಬೆಲ್ಲ ಹಾಕ್ಬಿಡ್ತೀನಿ. ಇದಕ್ಕಾದ್ರೂ ಸತ್ಯಕ್ಕೆ ಪೌಡ್ರ್ ಬೆಲ್ಲನೇ ಹಾಕ್ತೀನಿ. ಈ ಉಂಡೆ ಕಟ್ಟಕ್ಕಿದ್ದೀನಿಲ್ಲ. ಮತ್ತು ಇನ್ನೊಂದು, ಈ ಉಂಡೆ ಒಳಗೆ ಏನು ಮಾಡ್ತೀನಿ, ಒಂದಿಷ್ಟು ಹಸಿ ಕೊಬ್ಬರಿ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಚೆಂದಾಗಿ ಬಿಸಿ ಮಾಡಿಕೊಂಡು ಅದನ್ನು ಇದ್ರೊಳಗೆ ಆ್ಯಡ್ ಮಾಡಿ, ಈಗೇನು ನಾ ಹುರ್ಕೊಂಡಿಟ್ಟೇನು ಬೇಸನ್ ಹಿಟ್ಟು ಅದರೊಳಗೆ ಆ್ಯಡ್ ಮಾಡಿ ಉಂಡೆ ಕಟ್ತೀನಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವೆ. ನೀವು ಕೂಡ ಹಂಗೆ ಮಾಡಿ ನೋಡ್ರಿ, ಅಷ್ಟು ರುಚಿ ಆಗ್ತಾವ. ಅದನ್ನ ಬರೇ ಬೇಸನ್ ಲಾಡು ಮಾಡ್ಲಿಕ್ಕೆ ಹೋಗಂಗಿಲ್ರಿ, ನಾ ಹೇಳ್ದಂಗೆ ಮಾಡ್ತೀರಿ, ಅಷ್ಟು ರುಚಿ ಆಗ್ತದ್ರಿ. ಅದು ಬೆಲ್ಲ ಬೇರೆ ಹಾಕಿರ್ತೀವಲ್ಲ. ಈಗೇನದ ಭಾಳ ಚಂದ ಕುದ್ದಾವ್ರಿ ಕಡ್ಲಿಬೇಳೆ. ಅದು ಬೋರ್ ನೀರಿಗೆ ನೋಡ್ರಿ, ಮೊನ್ನೆ ಸರಿ ಹೇಳಿದ್ನಲ್ಲ ನಿಮಗೆ, ಒಟ್ಟ ಕುದಿಲಿಕ್ಕೆ ಭಾಳ ಟೈಮ್ ತಗೊಂಡಿತ್ತು. ಇವತ್ತೇನು ಹಂಗಾಗಿಲ್ಲ, ಭಾಳ ಜಲ್ದಿ ಕುದ್ದು ಬಂದಾವ. ಹಂಗಾಗಿ ಈಗ ಎಲ್ಲ ಹೂರ್ಣ ರುಬ್ಕೊಂಡು ತೆಗೆದು ಚಟ್ನಿನೂ ಕಲ್ಲೊಳಗೆ ಮಾಡಿಬಿಡ್ತೀನಿ ನೋಡ್ರಿ. ಚಟ್ನಿ ಅಂತೂ ಇಷ್ಟು ಟೇಸ್ಟ್ ಆಗ್ತದ್ರಿ. ಒಳಕಲ್ಲೊಳಗೆ ಮಾಡಿದ್ದು, ಮಿಕ್ಸಿಗೆ ಹಾಕಿದ್ದು, ಕಲ್ಲೊಳಗೆ ರುಬ್ಬಿದ್ದು, ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್ ಅದ ರೀ. ಮತ್ತು ಅದೇ ಐಟಮೇ ಹಾಕಿರ್ತೀವಿ, ಅದೇ ಉಪ್ಪು, ಅದೇ ಖಾರ ಎಲ್ಲ ಅದೇ ಇರ್ತದ್ರಿ. ಆದ್ರೆ ಅಷ್ಟೇ ನಾವು ಕಲ್ಲೊಳಗೆ ರುಬ್ಬಿದ್ದು ಮತ್ತು ಇದ್ರೊಳಗಿನ ಅಷ್ಟು ಡಿಫ್ರೆನ್ಸ್, ಟೇಸ್ಟ್ ಅಂತೂ ಅಷ್ಟು ಡಿಫ್ರೆಂಟ್ ಇರ್ತದೆ. ಮತ್ತು ಇನ್ನೊಂದ್ರಿ, ಕಲ್ಲೊಳಗೆ ರುಬ್ಬಿದ್ರೆ ಯಾಕೆ ಇನ್ನೊಂದು ಟೇಸ್ಟ್ ಆಗ್ತದಂದ್ರೆ, ಅದು ಭಾಳ ಸಾಫ್ಟಾಗಿ ಆಗಂಗಿಲ್ರಿ. ಇದು ಮಿಕ್ಸಿ ಒಳಗೆ ಸಾಫ್ಟ್ ಭಾಳ ಬರ್ತದೆ, ಇದ್ರೊಳಗೆ ಭಾಳ ಚಂದ ಆಗ್ತದೆ. ನೀವು ಕೂಡ ಕಲ್ಲೊಳಗೆ ಆದಷ್ಟು ಮಾಡ್ರಿ. ಟೈಮು ಭಾಳ ತಗೊಳಂಗಿಲ್ರಿ ಇದಕ್ಕೆ. ಇದು ನಂದು ಹೂರ್ಣ ರುಬ್ಲಿಕ್ಕೆ ಒಂದು 15 ನಿಮಿಷ ನೋಡ್ರಿ. ಮತ್ತು ಇನ್ನೊಂದು ಹೇಳ್ತೀನಿ, ಹೂರ್ಣ ರುಬ್ಬ ಕಲ್ಲು 2 ಸರಿ, 1 ಸರಿ ಫುಲ್ ತೊಳೆದು 1 ಸರಿ ಒದ್ದಿ ಎರ್ಬಿಲಿ ಫುಲ್ ಒರಿಸಿನೇ ಮಾಡ್ತಿರ್ತದ್ರಿ. ಈಗ ನೋಡ್ರಿ, ಕಡ್ಲಿಬೇಳೆ ಕಟ್ಟು ತಕ್ಕೊಂಡಿದ್ದದ, ಕಡ್ಲಿಬೇಳೆ ಕುದ್ದದ್ದು. ಈಗ ಕಟ್ಟಿನ ಸಾರು ಮಾಡ್ಲಿಕ್ಕತ್ತೀನಿ. ಮತ್ತು ಇದಕ್ಕೇನದ ಒಗ್ಗರಣೆ ಹಾಕ್ಲಿಕ್ಕೆ ಹೋಗಂಗೆ ಇಲ್ರಿ ಫಸ್ಟಿಗೆ, ಯಾಕಂದ್ರೆ ಆಮೇಲೆ ನಾವು ಹೋಲ್ಸೇಲ್ ಒಗ್ಗರಣೆ ಇಳಿಸ್ತೀವಿ. ಎಲ್ಲದಕ್ಕೂ ಬರ್ತದೆ, ಕೋಸಂಬರಿಗೆ, ಚಟ್ನಿಗೆ, ಸಾರಿಗೆ ಮತ್ತು ಚಿತ್ರಾನ್ನಕ್ಕೆ ಎಲ್ಲದಕ್ಕೂ ಒಂದೇ ಒಂದು ಹೋಲ್ಸೇಲ್ ಒಗ್ಗರಣೆ ಬಂದೇ ಬರ್ತದೆ. ಅದ್ರ ಸಲುವಾಗಿ ಇದ್ರೊಳಗೆ ಏನು ಒಗ್ಗರಣೆ ಮಾಡ್ಲಿಕ್ಕೆ ಹೋಗಂಗಿಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಮಸಾಲೆ ಪುಡಿ ಮತ್ತು ಹುಣಸೆ ಹಣ್ಣಿನ ಹುಳಿ, ರುಚಿಗೆ ತಕ್ಕಷ್ಟು ಬೆಲ್ಲ. ಅದಕ್ಕೆ ಹುಣಸೆ ಹಣ್ಣಿನ ಹುಳಿ ತಕ್ಕ ಬೆಲ್ಲ ಹಾಕಿ, ಕೊತ್ತಂಬರಿ ಹಾಕಿ, ಮಸಾಲೆ ಪುಡಿ ಹಾಕಿ ಕುದಿಲಿಕ್ಕೆ ಇಟ್ಬಿಡ್ತೀನಿ. ಖಾರ ಪುಡಿ ಮಾತ್ರ ಹಾಕಂಗಿಲ್ರಿ. ಇದು ಕಟ್ಟಿನ ಸಾರಿಗೆ ಖಾರ ಪುಡಿ ಒಂದು ಹಾಕಂಗಿಲ್ಲ ನೋಡ್ರಿ. ಎಲ್ಲಾನೇ ಒಂದೊಂದೇ ಅಡಿಗೆ ಇಳಿಲಿಕ್ಕತ್ತಾವ. ಮತ್ತು ಇನ್ನೂ ಏನೇನು ಅಡಿಗೆ ಮಾಡಿದ್ದೆ ಅಂತನ್ನೋದು ಪಾರ್ಟ್ 2 ಒಳಗೆ ಹಾಕ್ತೀನಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ.
ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಇನ್ನೂ ಏನೇನು ಅಡಿಗೆ ಮಾಡಿದ್ದೆ ಅನ್ನೋದು ಅಷ್ಟಮಿ ಭಾಗ 2 ಮಾಡೀನ್ರಿ. ಯಾಕಂದ್ರೆ 38 ನಿಮಿಷ ಆಯ್ತ್ರಿ ಅದು. ಅದರ ಸಲುವಾಗಿ ಎಷ್ಟು ಕಟ್ ಮಾಡಿದ್ರು 38 ನಿಮಿಷ ಆಯ್ತು ಎಡಿಟ್ ಮಾಡ್ಬೇಕಾದ್ರೆ. ಅದ್ರ ಸಲುವಾಗಿ ಬೇಡ 2 ಪಾರ್ಟ್ ಮಾಡಿದ್ರಾತು ಅಂತ ತಿಳ್ಕೊಂಡು 2 ಪಾರ್ಟ್ ಮಾಡೀನ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.